ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾಸ್ ವರ್ಲ್ಡ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತಿನ ಬ್ಲಾಗ್ನಲ್ಲಿ ಒಂದು ಇನ್ಸ್ಟೆಂಟ್ ಗ್ಲೋ ಹಾಗೇನೆ ಕಾಫಿ ಪೌಡರ್ ಇಂದ ಫೇಸ್ ಪ್ಯಾಕ್ ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಕಾಫಿ ಪೌಡರ್ ಫೇಸ್ ಪ್ಯಾಕ್ ಬಂದು ನಮ್ಮ ಫೇಸ್ ನ ತುಂಬಾನೇ ಗ್ಲೋ ಮಾಡುತ್ತೆ. ನಮ್ಮ ಫೇಸ್ ಎಷ್ಟೇ ಬ್ಲ್ಯಾಕ್ ಇದ್ರೂ ಕೂಡ ತುಂಬಾನೇ ಗ್ಲೋಯಿಂಗ್ ಆಗಿ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಈ ಕಾಫಿ ಪೌಡರ್ ಫೇಸ್ ಪ್ಯಾಕ್ ನ ನಾವು ಅವಾಗ ಯೂಸ್ ಮಾಡ್ತಾ ಬಂದ್ರೆ ಟ್ರಸ್ಟ್ ಮಿ ಗೈಸ್, ನೀವು ಎಷ್ಟೇ ಕಪ್ಪಾಗಿದ್ರು ಕೂಡ ಬರ್ತಾ ಬರ್ತಾ ನಿಮ್ಮ ಸ್ಕಿನ್ ಟೋನು ಲೈಟ್ನಿಂಗ್ ಆಗುತ್ತೆ. ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೆಲ್ದಿಯಾಗಿ ಮನೇಲೆ ಇದ್ಕೊಂಡು ಪಾರ್ಲರ್ಗೆ ಹೋಗ್ದೇನೆ ನೀವು ಹೆಲ್ದಿ ಸ್ಕಿನ್ ನ ಮನೇಲೆ ಪಡ್ಕೋಬಹುದು. ಫ್ರೆಂಡ್ಸ್, ನಿಮ್ಮ ಫೇಸ್ ಏನಾದ್ರೂ ಟ್ಯಾನ್ ಆಗಿದ್ರೆ, ಸ್ವಲ್ಪ ಬ್ಲ್ಯಾಕ್ ಆಗಿದ್ರೆ, ಹಾಗೆ ಏನಾದ್ರೂ ಪಿಂಪಲ್ಸ್ ಕಲೆಗಳು ಮಾರ್ಕ್ಸ್ ಗಳೇನಾದ್ರೂ ಉಳಿದಿದ್ರೆ, ಹಾಗೇನೆ ರಿಂಕಲ್ಸ್ ಏನಾದ್ರೂ ಕಣ್ ಕೆಳಗೆ ರಿಂಕಲ್ಸ್ ಆಗಿದ್ರೆ, ಮತ್ತೆ ಅನ್ಯೂವನ್ ಟ್ಯೂನ್ ಸ್ಕಿನ್ ಟ್ಯೂನ್ ಇದ್ರು ಕೂಡ ಇವನ್ ಸ್ಕಿನ್ ಟ್ಯೂನ್ ಮಾಡ್ಬಿಟ್ಟು ನಿಮ್ ಫೇಸು ಇನ್ಸ್ಟೆಂಟ್ ಆಗಿ ಗ್ಲೋ ಬರಕ್ಕೆ ಹೆಲ್ಪ್ ಮಾಡುತ್ತೆ ಈ ಫೇಸ್ ಪ್ಯಾಕ್. ಹಾಗೆ ನೀವು ಈ ಫೇಸ್ ಪ್ಯಾಕ್ ನ ಒಂದು 15 to 20 ಮಿನಿಟ್ಸ್ ಹಚ್ಕೊಂಡ್ಬಿಟ್ಟು ಸ್ವಲ್ಪ ರಬ್ ಮಾಡಿ ಫೇಸ್ ವಾಶ್ ಮಾಡೋದ್ರಿಂದ ನೀವು ಇನ್ಸ್ಟೆಂಟ್ ಆಗಿ ಫೇಸು ಗ್ಲೋ ಕಾಣುತ್ತೆ, ವೈಟ್ ಕಾಣುತ್ತೆ, ಹಾಗೆ ಬೆಳ್ಳಗ್ ಕಾಣ್ತೀರಾ. ಸೊ ನೀವು ಯಾವ್ದಾದ್ರು ಫಂಕ್ಷನ್ಸ್ ಇದ್ರೆ, ಏನಾದ್ರೂ ಮನೇಲಿ ಏನಾದ್ರೂ ಪೂಜೆಗಳು ಫಂಕ್ಷನ್ಸ್ ಇದ್ರೆ, ಎಲ್ಗಾರು ಮದ್ವೆಗೆ ಹೊರಟಿದ್ರೆ ಈ ಫೇಸ್ ಪ್ಯಾಕ್ ನ ಹಾಕೊಂಡ್ರೆ ನಿಮ್ ಫೇಸ್ ಕೂಡ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಹಾಗೆ ನೀವು ಇನ್ಸ್ಟೆಂಟ್ ಆಗಿ ವೈಟ್ ಆಗಿ ಬೆಳ್ಳಗ್ ಕಾಣ್ತೀರಾ. ಸೊ ಬನ್ನಿ, ಇವಾಗ ಆ ಫೇಸ್ ಪ್ಯಾಕ್ ಯಾವ್ದು ಅಂತ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಓಕೆ ಫ್ರೆಂಡ್ಸ್, ಒಂದು ಬೌಲ್ನ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಕಾಫಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿವತ್ತು ಬ್ರೂ ಕಾಫಿ ಪೌಡರ್ನ ತಗೊಂಡಿದ್ದೀನಿ. ಸೊ ಸ್ವಲ್ಪ ಕಾಫಿ ಪೌಡರ್ನ ಹಾಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ 1/2 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡಿ. ಫ್ರೆಂಡ್ಸ್, ನೋಡಿ ನಿಮ್ಮ ಮನೇಲಿ ಯಾವ ರೀತಿ ಸಕ್ಕರೆ ಇರುತ್ತೋ ಅದನ್ನೇ ತಗೊಳ್ಳಿ. ನಾನು 1/2 ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ 1 ಸ್ಪೂನ್ ಮೊಸರು ತಗೋಬೇಕು. ಫ್ರೆಂಡ್ಸ್, ನೋಡಿ ಇದಕ್ಕೆ ನಾನು 1 ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ನಾವು ಈ ಮೊಸರು ಮತ್ತೆ ಕಾಫಿ ಪೌಡರು ಸಕ್ಕರೆ ಇರುತ್ತಲ್ಲ, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ ಇವಾಗ ನಾನು ಕಾಫಿ ಪೌಡರು ಸಕ್ಕರೆ ಹಾಗೆ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ರೆಡಿ ಮಾಡ್ಕೊಂಡು. ಓಕೆ ಫ್ರೆಂಡ್ಸ್, ನಾನು ಇವಾಗ ಕಾಫಿ ಪೌಡರ್ ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೊಂಡೆ. ಫ್ರೆಂಡ್ಸ್, ಇದರಲ್ಲಿ 1/2 ಸ್ಪೂನ್ ಮೊಸರು ಹಾಗೆ ಸ್ವಲ್ಪ ಕಾಫಿ ಪೌಡರ್ ಹಾಗೆ ಸಕ್ಕರೆ ಇದೆ. ಫ್ರೆಂಡ್ಸ್, ನೀವು ಬ್ರೂ ಕಾಫಿ ಪೌಡರ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವ ಕಾಫಿ ಪೌಡರ್ ಇರುತ್ತೋ ಅದನ್ನೇ ಯೂಸ್ ಮಾಡಿ. ಸೊ ಕಾಫಿ ಪೌಡರ್ ನಮ್ಮ ಸ್ಕಿನ್ ನ ಲೈಟ್ನಿಂಗ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸಕ್ಕರೆ ಬಂದು ನಮ್ಮ ಸ್ಕಿನ್ಗೆ ಸ್ಕ್ರಬ್ ಮಾಡುತ್ತೆ. ಸೊ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸ್ ಅಲ್ಲಿ ಫುಲ್ ಗ್ಲೋ ಬರುತ್ತೆ. ಫ್ರೆಂಡ್ಸ್, ಹಾಗೇನೆ ಮೊಸರು ನಮ್ಮ ಫೇಸ್ಗೆ ಅದರಲ್ಲಿ ವಿಟಮಿನ್ ಇ ಮತ್ತೆ ಸಿ ಇರೋದ್ರಿಂದ ನಮ್ಮ ಫೇಸ್ ಕೂಡ ಗ್ಲೋಯಿಂಗ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದು ನಮ್ಮ ಫೇಸ್ ಅಬ್ಸರ್ವ್ ಮಾಡ್ದಂಗೆ ಮೊಸರನ್ನ ಫುಲ್ ಫೇಸ್ ಎಲ್ಲ ಗ್ಲೋ ಆಗಿ ವೈಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ಇದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಈ ಕಾಫಿ ಪೌಡರ್ ಫೇಸ್ ಪ್ಯಾಕ್ ನ ಕೈಗೆ ಹಾಗೆ ಮುಖಕ್ಕೆ ಹಚ್ಕೋಬಹುದು. ಕಾಲ್ಗಳಿಗೂ ಕೈಗೆ ಮುಖಕ್ಕೆ ಹಚ್ಕೋಬಹುದು. ಇದ್ರದ ಏನು ಸೈಡ್ ಎಫೆಕ್ಟ್ ಇಲ್ಲ. ಇದು ಹೋಮ್ ಮೇಡ್ ಫೇಸ್ ಪ್ಯಾಕ್. ಕಾಫಿ ಪೌಡರ್ ಫೇಸ್ ಪ್ಯಾಕ್ ಅಂದ್ರೆ ತುಂಬಾನೇ ಒಳ್ಳೇದು ನಮ್ಮ ಫೇಸ್ಗೆ. ಹಾಗೆ ಎಷ್ಟೇ ಕಪ್ಪಿದ್ರೂ ವೈಟ್ ಆಗ್ತೀರಾ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಅವಾಗ ಚೆನ್ನಾಗಿದೆ ಫೇಸ್ ಪ್ಯಾಕ್ ಅಂತ. ಇದನ್ನ ವೀಕ್ಲಿ 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಯೂಸ್ ಮಾಡಬೇಕು. ಹಾಗೆ ಪಿಂಪಲ್ಸ್ ಇದೆ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ರಬ್ ಮಾಡ್ಕೊಂಡ್ಬಿಟ್ಟು ವಾಶ್ ಮಾಡಬೇಕು. ಈ ಕಾಫಿ ಪೌಡರ್ ಸ್ಕ್ರಬ್ ನ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ಒಂದು 15 to 20 ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನ ತಣ್ಣೀರಿಂದ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋ ತರ ಈ ತರ ಮಸಾಜ್ ಮಾಡ್ಕೊಂಡು ಫೇಸ್ ನ ವಾಶ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಕಾಫಿ ಪೌಡರ್ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮುಖದಲ್ಲಿ ಏನಾದ್ರು ಮೇಕಪ್ ಇದ್ರೆ ಎಲ್ಲ ರಿಮೂವ್ ಮಾಡ್ಕೊಂಡು ಬನ್ನಿ. ಇವಾಗ ನಾನು ಫೇಸ್ ಪ್ಯಾಕ್ ಹಾಕೊಂಡ್ಬಿಟ್ಟು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಾನಿವಾಗ ಕಾಫಿ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೋತಾ ಇದ್ದೀನಿ.
ಫ್ರೆಂಡ್ಸ್, ಇದು ಹಚ್ಕೊಳ್ಳೋದ್ರಿಂದ ತುಂಬಾ ಗ್ಲೋ ಬರುತ್ತೆ ಫೇಸು. ನೀವು ಟ್ರೈ ಮಾಡಿ. ಇದರಲ್ಲಿ ಮೊಸರು ಬ್ಲೀಚಿಂಗ್ ಥರ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಲೀಚಿಂಗ್ ಕಂಟೆಂಟ್ ಇದೆ ಮೊಸರಲ್ಲಿ. ಓಕೆ ಫ್ರೆಂಡ್ಸ್, ಈ ಥರ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಕೈಗೆ, ಕಾಲಿಗೆ, ಮುಖಕ್ಕೆ ಹಚ್ಕೋಬೋದು ನೀವು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮನೆಯಲ್ಲೇ ಇರೋ ಅಂಥ ಕಮ್ಮಿ ಖರ್ಚಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇನೆ ಹೋಮ್ ಮೇಡ್ ಕಾಫಿ ಫೇಸ್ ಪ್ಯಾಕಿಂದ ನಾವು ಗ್ಲೋಯಿಂಗ್ ಆಗಿ ಮಾಡ್ಕೋಬೋದು ನಮ್ಮ ಫೇಸ್ನ. ಓಕೆ ಫ್ರೆಂಡ್ಸ್, ಇದು 20 ಮಿನಿಟ್ಸ್ ಡ್ರೈ ಆಗಲಿ. ನಾನು ಆಮೇಲೆ ಸಿಗ್ತೀನಿ. 20 ಮಿನಿಟ್ಸ್ ಡ್ರೈ ಆಗಲಿ, ಆಮೇಲೆ ಸಿಗ್ತೀನಿ. 20 ಮಿನಿಟ್ಸ್ ಆಯಿತು ಗೈಸ್. ನೋಡಿ, ಇದು ಒಣಗಲ್ಲ, ಫುಲ್ ಒಣಗಲ್ಲ. ನೀವು ಎಷ್ಟೊತ್ತು ಬಿಟ್ರು ಫುಲ್ ಒಣಗಲ್ಲ, ಯಾಕಂದರೆ ಸಕ್ಕರೆ ಆ್ಯಡ್ ಮಾಡಿರ್ತೀವಲ್ವಾ. ಹಾಗಾಗಿ ಇದು ಫುಲ್ ಒಣಗಲ್ಲ. ಸ್ವಲ್ಪ ಹಂಟ್ ಥರ ಹೀಗೇನೆ ಇರುತ್ತೆ. ನಾವು ಇದನ್ನ ಏನು ಮಾಡಬೇಕಪ್ಪ ಅಂದರೆ, ಸ್ವಲ್ಪ ನೀರು ತಗೊಂಡು ಈ ರೀತಿ ಮಸಾಜ್ ಮಾಡ್ಕೋಬೇಕು. ಈ ರೀತಿ ನೀರಿಂದ ಈ ಥರ ಮಸಾಜ್ ಮಾಡಿಕೊಂಡು ನೀವು ಫೇಸ್ ವಾಶ್ನ ಮಾಡ್ಕೊಳ್ಳಿ. ಇದರಿಂದ ಏನು ಬೆನಿಫಿಟ್ ಇದೆ ಅಂದರೆ, ಇದರಲ್ಲಿ ಸಕ್ಕರೆ ಇರೋದ್ರಿಂದ ನಿಮ್ಮ ಫೇಸಿಗೆ ಒಂದು ಒಳ್ಳೆ ಸ್ಕ್ರಬ್ ಕೊಡುತ್ತೆ. ಇದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಸಾಜ್ ಮಾಡಿಕೊಂಡು ಆಮೇಲೆ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಾವು ಮನೇಲೇನೆ ಕಡಿಮೆ ಖರ್ಚಲ್ಲಿ ಫೇಶಿಯಲ್ ರೀತಿ ಗ್ಲೋನ ಪಡಿಬೋದು ಗೈಸ್. ಇಲ್ಲಿ ನೋಡಿ, ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಒಂದು 2 ಸೆಕೆಂಡು. ನೀವು ತಣ್ಣೀರಿಂದ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿದರೆ ಸಾಕು ಗೈಸ್. ಈ ರೀತಿ ಮಸಾಜ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ. ಓಕೆ ಗೈಸ್, ನಾನು ಇವಾಗ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಬರ್ತೀನಿ ಮಸಾಜ್ ಮಾಡಿಕೊಂಡು. ಓಕೆ ಗೈಸ್, ನೋಡಿ ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ನಿಜ ಗ್ಲೋಯಿಂಗ್ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, 1 ಟೈಮ್ ಹಚ್ಚೋತ್ತಿಗೆ ಎಷ್ಟು ಗ್ಲೋಯಿಂಗ್ ಅನಿಸ್ತಾ ಇದೆ ನೋಡಿ ಗೈಸ್. ಚೆನ್ನಾಗಿ ಗ್ಲೋ ಬಂದಿದೆ. ಗೈಸ್ ನೋಡಿ, ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದೆ. ಬರೀ ನೀರಲ್ಲಿ ಅಷ್ಟೇ ವಾಶ್ ಮಾಡಬೇಕು. ಯಾವುದೇ ಸೋಪು ಫೇಸ್ ವಾಶ್ನ ಯೂಸ್ ಮಾಡಬೇಡಿ. ಇದು ಫೇಸ್ ಪ್ಯಾಕ್ ಎಲ್ಲ ಆದಮೇಲೆ ನಾವು ತಣ್ಣೀರಲ್ಲಿ ವಾಶ್ ಮಾಡ್ತೀವಲ್ವಾ, 1-2-3 ಅವರ್ಸ್ ಆದಮೇಲೆ ಬೇಕಿದ್ರೆ ನೀವು ಫೇಸ್ ವಾಶ್ ಇಲ್ಲ ಸೋಪ್ನ ಯೂಸ್ ಮಾಡ್ಬೋದು. ಬಟ್ ಫೇಸ್ ಪ್ಯಾಕ್ ಆದಮೇಲೆ ನೀವು ಯಾವುದೇ ರೀತಿಯಾದಂಥ ಫೇಸ್ ವಾಶ್ ಮತ್ತು ಸೋಪ್ನ ಯೂಸ್ ಮಾಡಬೇಡಿ. ಅದನ್ನು ಯೂಸ್ ಮಾಡಿದರೆ ನಿಮ್ಗೆ ರಿಸಲ್ಟೇ ಗೊತ್ತಾಗಲ್ಲ. ಸೊ ರಿಸಲ್ಟ್ ಹೇಗೆ ಬಂದಿದೆ ಅಂತಲೇ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸೋಪು ಫೇಸ್ ವಾಶ್ ಏನು ಯೂಸ್ ಮಾಡಬೇಡಿ. ಯಾವುದೇ ಫೇಸ್ ಪ್ಯಾಕ್ ಆದ್ರೂ ಸರಿ, ಫೇಸ್ ಪ್ಯಾಕ್ ಹಾಕೊಂಡ್ಮೇಲೆ ಸೋಪು ಫೇಸ್ ವಾಶ್ ಏನು ಯೂಸ್ ಮಾಡಬಾರ್ದು. 1 ಅವರ್ ಬಿಟ್ಟು ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದೆಲ್ಲ ಫೇಸ್ ಪ್ಯಾಕ್ ಎಲ್ಲ ಆದಮೇಲೆ ನೀವು ಸ್ವಲ್ಪ ಮಾಯಿಶ್ಚರೈಸರ್ ಕ್ರೀಮ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಮಾಯಿಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನಾವಿವಾಗ ಸ್ವಲ್ಪ ಮಸಾಜ್ ಮಾಡಿರ್ತೀವಲ್ವ, ಸ್ಕ್ರಬ್ ಆಗಿರುತ್ತೆ, ಫೇಸ್ಗೆಲ್ಲ ಸ್ಕ್ರಬ್ ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಕಾಫಿ ಪೌಡರಿಂದ ಯಾವ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ನಾವು ಫೇಸ್ನ ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.